ನಮಸ್ತೆ ಮೇಡಮ್. ಪೇಷಂಟ್ ನಮ್ಮ ವೈಫು ನಳಿನಾ ಅಂತ. ಆರಾಮಾಗಿದ್ದೀನಿ ಇವಾಗ ಅಷ್ಟೇ. ಮೊದ್ಲಿಗಿನ್ನ ಅಷ್ಟೇನ್ ಸುಸ್ತಿರಲ್ಲ, ಏನಿಲ್ಲ. ಎಲ್ಲ ಕೆಲಸ ಮಾಡ್ಕೊಂತೀನಿ. ಎಲ್ಲ ಚೆನ್ನಾಗ್ ಸೇರುತ್ತೆ. ಆರಾಮಾಗಿದೆ. ಇಂಪ್ರೂವ್ಮೆಂಟ್ ಅಂದ್ರೆ ಅದೇ ದಿನಕ್ಕೆ ಒಂದ್ ಸ್ವಲ್ಪ ವೆಯ್ಟ್ ಎಲ್ಲ ಗೇನ್ ಆಗಿದೆ, ಬ್ಲಡ್ ಇಂಪ್ರೂವ್ ಆಗಿದೆ, ತೃಪ್ತಿ ಇದೆ. ನಾನೇ ಮಾಡ್ಕೊಂತೀನಿ, ಏನು ಪ್ರಾಬ್ಲಮ್ ಇಲ್ಲ. ಸುಸ್ತು ಅಂತಾನು ಅನ್ಸಲ್ಲ. ಬೆಳಗ್ಗೆ ಹೊತ್ತು ವಾಕು ಹೋಗ್ತೀನಿ, ಎಲ್ಲಾ ಕೆಲಸ ಮಾಡ್ಕೊಂತೀನಿ. ನೀರ್ ಕುಡಿತೀನಿ. ದಿನಕ್ಕೆ ಒಂದ್ 6 ರಿಂದ 7 ಲೀಟರ್ ನೀರ್ ಕುಡಿತೀನಿ. ಖುಷಿಯಾಗಿ ಇವಾಗ ಏನೋ ಮೆಡಿಸಿನ್ ತೊಗೊಂಡು ಹೋಗ್ತಾ ಇದ್ದೀನಿ. 2003 ಗೊತ್ತಾಯ್ತು. ಸುಮಾರು 1.5 ಇಯರ್ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ವಿ. ಫುಲ್ ನಾರ್ಮಲ್ ಬಂದಿದೆ. ಅಂದರೆ ನಾರ್ಮಲ್ ಲಾಸ್ಟ್ ಸ್ಟೇಜಲ್ಲಿ ಇತ್ತು ಅಷ್ಟೇ. ಮತ್ತೆ ಅದಾದಮೇಲೆ ಇಲ್ಲಿಗೆ ರೆಫರ್ ಮಾಡಿದ್ರು ನಮ್ಮ ಇವ್ರ ಕಸಿನ್ ಒಬ್ರು. ಅದಕ್ಕೋಸ್ಕರ ಇಲ್ಲಿ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ವಿ. ಈಗ ಸೋ ಬೆಟರ್. ಫಸ್ಟ್ ಅಂತಂದರೆ ಅದು ಮೇಡಮ್, ಅವರು ಎಳ್ನೀರು ಒಂದು 4-5 ದಿನ ಕುಡಿದ್ರು ಒಂದ್ಸರಿಗೆ. ಅದು ಆದಮೇಲೆ ಏನಾಯಿತು ಅಂತಂದರೆ ಅವ್ರಿಗೆ ಒಂಥರ ಇದು ಅನ್ಕಾನ್ಷಿಯಸ್ನೆಸ್ ಥರ ಆಗೋದು, ಈ ಥರ ಆಯಿತು. ಆವಾಗ ಮತ್ತೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಚೆಕಪ್ ಮಾಡಿಸಿ ಇದು ಮಾಡಿಸಿದಾಗ ಆಮೇಲೆ ಗೊತ್ತಾಯಿತು. ಇಲ್ಲ, ಬೇರೆ ಸ್ಕ್ಯಾನಿಂಗ್ ಏನೂ ಮಾಡಿಸಿಲ್ಲ. ಅಂದರೆ ಎವರಿ ಇದರಲ್ಲಿ ಬರಬೇಕಾದ್ರೆ ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಬರ್ತಾ ಇದ್ವಿ ನಾವು. ಅದರಲ್ಲಿ ನೋಡಿ ಇವಾಗೆಲ್ಲ ನಾರ್ಮಲಿ ಬಂದಿದೆ ಅಂತ ಹೇಳಿದ್ರು. ಅದರಿಂದ ನನಗೂ ಸ್ವಲ್ಪ ವೆರಿ ಗುಡ್ ಅನ್ನಿಸ್ತು. ಮತ್ತು ಅಲ್ಲಿ ನಮ್ಮ ಶ್ರೀಮತಿಯವರು ಅವರು ಚೆನ್ನಾಗಿ ಆಗಿದ್ದಾರೆ.